ಹಾಯ್, ವೆಲ್ಕಮ್ ಬ್ಯಾಕ್ ಟು ಚಾನಲ್. ಇವತ್ತಿನ ಲಾಗ್ಗೆ ನಿಮಗೆಲ್ಲ ಸ್ವಾಗತ. ಇಷ್ಟು ದಿನ ಹಳ್ಳಿ ಲಾಗ್ ನೋಡ್ತಾ ಇದ್ರಿ. ಇವಾಗ ಮನೆಗೆ ಬಂದ್ವಿ. ಮನೆಗಿಂದ ಒಂದಷ್ಟು 2-3 ದಿನ ಆಯಿತು ಮನೆಗೆ ಬಂದು. ಸುಮಾರು ಕ್ಲೀನಿಂಗ್ ಕೆಲಸ ಎಲ್ಲ ಇತ್ತು, ಅದು ಮುಗಿಯೋ ಕೆಲಸ ಎಲ್ಲ. ಸೊ ಇವತ್ತಿಂದ ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಬನ್ನಿ ಏನೆಲ್ಲ ಮಾಡಿದ್ವಿ ಅಂತ ಕ್ವಿಕ್ಕಾಗಿ ಒಂದು ಸಣ್ಣದಾಗಿ ಕ್ಲಿಪ್ಸ್ ತೋರಿಸ್ತೀನಿ ನಿಮಗೂ ಕೂಡ. ಹಳ್ಳಿಯಿಂದ ಬಾಳೆಕಾಯಿ, ಆಮೇಲೆ ಮೊಗೆಕಾಯಿ, ಹಲಸಿನ ಹಣ್ಣು, ಮಾವಿನ ಹಣ್ಣು ಎಲ್ಲ ತೊಗೊಬಂದಿದ್ವಿ. ಹಲಸಿನ ಹಣ್ಣನ್ನ ಬಿಡಿಸಿ ಇಟ್ಕೊತಾ ಇದ್ದೀನಿ. ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ಸ್ವಲ್ಪ ದಿನ ಬರುತ್ತೆ. ಬೆಲ್ಲ ಹಾಕಿ ಕುದಿಸಿ ಬೇಕಾದರೂ ಇಟ್ಕೋಬೋದು. ಆಗ ತುಂಬ ದಿನ ಸ್ಟೋರ್ ಮಾಡ್ಬೋದು. ದೋಸೆ ಎಲ್ಲ ಮಾಡೋಕ್ಕೆ, ಆಮೇಲೆ ಇಡ್ಲಿ ಮಾಡೋಕ್ಕೆಲ್ಲ ಚೆನ್ನಾಗಾಗುತ್ತೆ. ಕೊಟ್ಟೆ ಕಡುಬು ಎಲ್ಲ ಮಾಡೋಕ್ಕೆ. ಹಾಗೆ ಯುಕ್ತನ ಲೋಕಲ್ ಸ್ಟೋರಿಗೆ ಕಳಿಸಿದ್ದೀನಿ. ನಾನು ಹಿಂದ್ಗಡೆಯಿಂದ ಸೈಡಲ್ಲಿ ಹೋಗ್ತಾ ಇದ್ದೆ. ಒಬ್ಬಳನ್ನೇ ಕಳಿಸಿದ್ದೆ, ಹೋಗಿ ಹೇಗೆ ಮ್ಯಾನೇಜ್ ಮಾಡ್ತಾಳೆ ನೋಡೋಣ ಅಂತ. ಹಾಲು ತರೋಕೆ ಹೋಗಿದ್ದಾಳೆ ಅವಳು. ಫಸ್ಟ್ ಟೈಮ್ ಈ ಥರ ಕಳಿಸ್ತಿರೋದು ಅವಳನ್ನು. ಸೈಡಿಂದನೇ ಹೋಗು ರೂಢಿ ಆಗುತ್ತೆ ಅಂತ ಕಳಿಸಿದ್ದೀನಿ. ಪರವಾಗಿಲ್ಲ, ದುಡ್ಡು ಕೊಟ್ಟು ಆಮೇಲೆ ಹಾಲು ತೊಗೊಬಂದ್ಲು ಅವಳು. ಸಾವಕಾಶ ಬಾ. ಆಟ ಆಡ್ತಾಯಿದ್ಲು. ಸಿಕ್ಕಾಪಟ್ಟೆ ದೊಡ್ಡದಾಗಿ ಮಳೆ ಬಂತು. ಮಳೆಯಲ್ಲೇ ಆಟ ಆಡ್ತಿದ್ಲು. ಸೊ ಕರಿತಾ ಇದ್ದೀವಿ ಒಳಗಡೆ ಬಾ ಅಂತ. ಮತ್ತು 2 ದಿನ ಮಳೆ ಬಂತು. ಬಟ್ ಇವಾಗ ಸ್ವಲ್ಪ ಪರವಾಗಿಲ್ಲ, ಸೆಕೆ ಎಲ್ಲ ಕಮ್ಮಿಯಾಗಿದೆ. ಮಳೆಗಾಲ ಸ್ಟಾರ್ಟ್ ಆಗೋ ರೀತಿ ಇದೆ. ಪೇಂಟಿಂಗ್ ಮಾಡ್ತಾ ಇದ್ದಾರೆ ದೀಪಕ್ ಅವರು. ಬೆಡ್ರೂಮ್ ಪೇಂಟ್ ಮಾಡಬೇಕು ಅಂತ ತೊಗೊಬಂದಿಟ್ಟಿರೋದು ಪೇಂಟಿಂಗ್ ಎಲ್ಲ ಹಾಗೆ ಇತ್ತು. ಸೊ ಪ್ರೈಮರ್ನ ಹೊಡಿತಾ ಇದ್ದಾರೆ ಇವಾಗ. ಆಮೇಲೆ ಪೇಂಟಿಂಗನ್ನು ಕೂಡ ಮಾಡಬೇಕು. ಟೈಮ್ ಸಿಕ್ಕಿದಾಗೆಲ್ಲ ಸ್ವಲ್ಪನೇ ಪೇಂಟ್ ಮಾಡಿ ಇಡೀ ಮನೆ ಪೇಂಟ್ ಮಾಡ್ಬೋದು ಅಂತ ಒಂದು ಐಡಿಯಾ ಇದೆ. ನೋಡೋಣ ಏನಾಗುತ್ತೆ ಅಂತ. ಕಸ ಕೂಡ ತಗೊಬಂದ್ಯಾ? ಹಾಂ, ಹೌದಲ್ಲೇ, ಸೂಪರ್. ಇದು ಅಂಥದ್ದು ಇದು ಇನ್ನೇನು ಮಳೆಗಾಲ ಸ್ಟಾರ್ಟ್ ಆಗಿಬಿಡುತ್ತೆ ಅಂತ ಯುಕ್ತ ಹೊಸ ಛತ್ರಿನೆಲ್ಲ ತೊಗೊಬಂದ್ಲು. ಹಾಗೆ ಹೇರ್ ಎಲ್ಲ ಉದ್ದ ಬಂದಿದೆ ಅಂತ ಹೇರ್ ಕಟ್ ಕೂಡ ಮಾಡ್ಕೊಂಡು ಬಂದ್ಲು. ನೆಕ್ಸ್ಟ್ ಡೇ ಪೇಂಟ್ ಕೂಡ ಮಾಡ್ತಾ ಇದ್ದಾರೆ ದೀಪಕ್ ಅವರು. ನೋಡಿ, ಈ ಕಲರ್ ಚೂಸ್ ಮಾಡಿದ್ದೀವಿ. ಹಾಗೆ ಡಬಲ್ ಕೋಟ್ ಕೂಡ ಹಾಕಬೇಕು. ಇವಾಗ ಸಿಂಗಲ್ ಕೋಟ್ ಮಾಡ್ತಾ ಇದ್ದೀವಿ ಜಸ್ಟು. ಹಾಗೆ ಟೆರಸಲ್ಲೂ ಅಷ್ಟೇ ವಾಟರ್ ಪ್ರೂಫ್ ಪೇಂಟಿಂಗ್ ಮಾಡೋಕ್ಕೆ ಕ್ಲೀನ್ ಮಾಡ್ಕೋತಾ ಇದ್ದಾರೆ. ಇವಾಗ ವಾಕಿಂಗ್ ಬಂದಿದ್ದೀವಿ. ಯುಕ್ತಲ್ಲಿ ಆಟ ಆಡ್ತಿದ್ದಾಳೆ ಮರಳು ರಾಶಿಯಲ್ಲಿ. ಅವಳಿಗೆಲ್ಲ ಆಟ ಆಡೋದು ತುಂಬಾ ಇಷ್ಟ. ಸೊ ಸಂಜೆ 1 ಅವರ್ ಆಟ ಆಡ್ಕೊಂಡು ಹೋಗ್ತಾಳೆ ಡೈಲಿನೂ ಕೂಡ. ಯುಕ್ತಳ ವಾಕಿಂಗ್ ಫ್ರೆಂಡ್ ಪೂರ್ವಿ ನೋಡಿ. ಹಾಯ್ ಮಾಡಿ. ನೋಡು ಮೈಯೆಲ್ಲ ಹೆಂಗೆ ಮಾಡ್ಕೊಂಡು ಹೇಳಿ. ಎಂತ ಆಟ ಆಡ್ತಿದ್ದಿ? ಕೇಕೋ? ಆಟ ಆಡಿ. ನೋಡಿ ಇವಾಗ ಮಳೆ ಬರ್ತಾಯಿದ್ದು. ಫೋನ್ ಮಾಡಿ ಹೇಳ್ಬಿಡು ಮೊದಲೇ. ನೆಕ್ಸ್ಟ್ ಬೆಳಗ್ಗೆ ನೋಡಿದ್ರೆ ಸಣ್ಣದಾಗಿ ಮಳೆ ಬರ್ತಾಯಿತ್ತು. ಇವಾಗ ವಾಟರ್ ಪ್ರೂಫ್ ಪೇಂಟಿಂಗ್ ಮಾಡೋಕ್ಕಾಗಲ್ಲ ಅಂತ ಬೇರೆ ಕೆಲಸ ಮಾಡಿಸಿದ್ವಿ. ಮಧ್ಯಾಹ್ನದ ಊಟದ ಸಮಯ ನೋಡಿ. ಮಾವಿನ ಹಣ್ಣು ಪಲ್ಯ ಅಥವಾ ಮಾವಿನ ಹಣ್ಣು ಗೊಜ್ಜೆಲ್ಲ ಮಾಡಿ ಇಟ್ಕೊಂಡ್ರೆ ಮೊಸರನ್ನದ ಜೊತೆ ಊಟ ಮಾಡ್ಬೋದು. ಸಿಂಪಲ್ಲಾಗಿ ಅರ್ಜೆಂಟ್ಗೆಲ್ಲ ಇದು ಚೆನ್ನಾಗಾಗುತ್ತೆ. ಹಾಗೆ ಸಂಜೆ ಟೈಮಲ್ಲಿ ಹಲಸಿನ ಹಣ್ಣು ದೋಸೆ ಮಾಡಿದ್ದೆ. ವಾಟರ್ ಪ್ರೂಫ್ ಪೇಂಟಿಂಗ್ 1 ರೌಂಡ್ ಆಗಿದೆ. ಇನ್ನು 3 ಕೋಟ್ ಹೊಡಿತಾರಂತೆ ಟೋಟಲ್ಲೇ ಅವ್ರಿಗೆ. ಆಫ್ಟರ್ ಲಾಂಗ್ ಟೈಮ್ ಪಾರ್ಕಿಗೆ ಬಂದ್ವಿ. ಸುಮಾರು ದಿನನೇ ಆಗಿತ್ತು ಪಾರ್ಕಿಗೆ ಬರದೆ. ಸನ್ಸೆಟ್ ಆಗ್ತಾಯಿದೆ ನೋಡಿ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಹಾಗೆ ಇನ್ನೇನು ಯುಕ್ತಳಿಗೆ ಸ್ಕೂಲ್ ಬೇರೆ ಸ್ಟಾರ್ಟ್ ಆಗುತ್ತೆ. ಸೊ ಯೂನಿಫಾರ್ಮ್ ಎಲ್ಲ ತೊಗೊಂಡು ಸ್ಟಿಚ್ ಮಾಡೋಕೆ ಕೊಟ್ವಿ. ಈಗ ಅದರಲ್ಲಿ ಎಷ್ಟು ಡ್ರೆಸ್ ಇದ್ರೂ ಒಣಗೋದಿಲ್ಲ. ಸೊ ಇಷ್ಟೇ ಇವತ್ತಿನ ಪುಟ್ಟ ಲಾಗು. ನಿಮಗೆಲ್ಲ ಇವತ್ತಿನ ಈ ಲಾಗ್ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.